Hi, welcome to Higher Math Online Classes. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಟೆಂತ್ ಕ್ಲಾಸ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ತೆಗೆದುಕೊಂಡಿದ್ದೀನಿ. ಆಲ್ರೆಡಿ ಈ ಒಂದು ಚಾಪ್ಟರ್ ಮೇಲೆ ಏನು ಮಾಡಿದ್ದೀನಿ ನಾನು 2 ಕ್ಲಾಸ್ಗಳನ್ನ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದೆ. ಅದೇ ರೀತಿ ಇವಾಗ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಒಂದು ಚಾಪ್ಟರ್ನ ಯಾಕೆ ತೆಗೆದುಕೊಂಡಿದ್ದೀನಿ ಅಂದರೆ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಅಪ್ಲೈಡ್ ಕ್ವಶನ್ಸ್ನ ಕೇಳುವಂಥದ್ದು ಈ ಒಂದು ಚಾಪ್ಟರ್ನ ಮೇಲೆ. ಹಾಗಾಗಿ ಕೆಲವೊಂದು ಕ್ವಶನ್ಸ್ಗಳನ್ನ ಈ ಒಂದು ಚಾಪ್ಟರ್ನಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಅದೇ ರೀತಿ ಇನ್ನೂ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ. ಮತ್ತು ತಾವೇನಾದರೂ ಮೊದಲ ಬಾರಿಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10th ಕ್ಲಾಸಲ್ಲಿ ಯಾರು ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರೋರು ಪರಿಚಯದವರು ಅವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂದಾಗ ಮಾತ್ರ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಬಿಡಿಸ್ಬೋದು ಅಂತೇಳಿ ನಿಮಗೊಂದು ಕಂಪ್ಲೀಟ್ ಅಂತ ಒಂದು ಐಡಿಯಾ ಸಿಗುವಂಥದ್ದು. ಓಕೆ, ಎಸ್. ಮೊದಲಿಗೆ ನೋಡಿ, ಕ್ವಶನ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇಫ್ ಡಿ ಈಸ್ ಈಕ್ವಲ್ ಟು -2 A22 ಈಕ್ವಲ್ ಟು -39 ಫೈಂಡ್ ಎ ಅಂತ ಕೊಡಲಾಗಿದೆ. ಇದನ್ನು ಇಲ್ಲಿ ಕನ್ನಡ ಮೀಡಿಯಮ್ದವ್ರಿಗೂ ಒಂದ್ಸರಿ ಕನ್ನಡದಲ್ಲಿ ಕ್ವಶನನ್ನು ಕೊಡ್ತೀನಿ ನೋಡಿ ಯಾವ ರೀತಿ ಬರಬೇಕಂತೇಳಿ. ಡಿ ಅಂದ್ರೇನು ಸಾಮಾನ್ಯ ವ್ಯತ್ಯಾಸ, ಡಿ ಅನ್ನು ಕೊಟ್ಟಿದ್ದಾರೆ. ಡಿ ಈಕ್ವಲ್ ಟು -2 ಅಂತೇಳಿ. ಆಮೇಲೆ 22ನೇ ಪದ ಅಂದರೆ A22 ಈಕ್ವಲ್ ಟು -39 ಅಂತೇಳಿ ಕೊಡಲಾಗಿದೆ. ಫೈಂಡ್ ಎ ಅಂದ್ರೇನು, ಆದರೆ ಎನ ಬೆಲೆ ಕಂಡು ಹಿಡಿಯಿರಿ. ಓಕೆ, ಏನ ಬೆಲೆ ಕಂಡು ಹಿಡಿಯಿರಿ ಅಂತೇಳಿ ಕ್ವಶನನ್ನು ಕೊಡಲಾಗಿದೆ. ಹಾಗಾದರೆ ಮೊದಲಿಗೆ ಯಾವುದೇ ಕ್ವಶನನ್ನು ಆನ್ಸರ್ ಮಾಡಬೇಕಾದ್ರೂ ಮೊದಲಿಗೆ ಕೊಟ್ಟಂಥ ದತ್ತಾಂಶವನ್ನು ಬರ್ಕೊಳ್ಳಿ. ಅದರ ನಂತರ ಕೊಟ್ಟಿರೋದೇನು ಮತ್ತು ಕೇಳ್ತಾ ಇರೋದೇನು ಅಂತ ನಿಮಗೆ ಕ್ಲಿಯರಾಗಿ ಪಿಕ್ಚರ್ ಗೊತ್ತಾದಾಗ ಆನ್ಸರ್ ಬಿಡಿಸೋದು ಈಸಿ ಆಗುತ್ತೆ. ಓಕೆ, ಎಸ್. ನೋಡಿ, ಮೊದಲಿಗೆ ಆಲ್ರೆಡಿ ನಾನು ಹಿಂದೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಫಸ್ಟ್ ಟರ್ಮ್ ಎ ಆ್ಯಂಡ್ ಡಿಫರೆನ್ಸ್ ಡಿ, ನಂಬರ್ ಆಫ್ ಟರ್ಮ್ಸ್ ಎನ್ ಆ್ಯಂಡ್ nth ಟರ್ಮ್ ಎ ಎನ್. ಈ 4 ಪ್ಯಾರಾಮೀಟರ್ಸ್ ನಮಗಿವೆ. ಈ 4ರಲ್ಲಿ ನಮಗೆ ಏನು ಮಾಡ್ತಾರೆ ಅಂತ ಹೇಳಿದೆ, ಯಾವುದಾದ್ರೂ 3ಅನ್ನು ಕೊಟ್ಟು ಒಂದನ್ನು ಕೇಳಲಾಗತ್ತೆ. ಹಾಗೆ ಇಲ್ಲಿ ನಿಮಗೆ ಇವಾಗ ಏನೇನನ್ನು ಕೊಟ್ಟಿದ್ದಾರೆ ಮೊದಲು ನಿಮಗೆ ಅದನ್ನು ಡೇಟಾ ಬರ್ಕೊಂಡ್ರೆ ನಮಗೇನಾಗುತ್ತೆ, ಯಾವುದನ್ನು ಕೇಳಲಾಗಿದೆ ಮತ್ತು ಯಾವ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು ಅನ್ನೋದು ಕೂಡ ನಮಗೆ ಇಲ್ಲಿ ಕ್ಲಿಯರಾಗಿ ಪಿಕ್ಚರ್ ಸಿಗುವಂಥದ್ದು. ನೋಡಿ, ಗಿವನ್ ದತ್ತಾಂಶ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ನೋಡಿ ಏನು ಕೊಡಲಾಗಿದೆ, ಡಿ ಈಸ್ ಈಕ್ವಲ್ ಟು -2 ಇದೆ. ಓಕೆ, A22 ಅಂದರೆ ಏನು, ಎನ್ನ ಪದ ಕೊಟ್ಟಿದ್ದಾರೆ. ಹೌದಾ, ಎನ್ ಈಕ್ವಲ್ ಟು ಎಷ್ಟಾಯ್ತು ನಿಮಗೆ, A22 ಅಂದರೆ ಎನ್ ಈಕ್ವಲ್ ಟು 22 ಆಯಿತು. ಎ ಎನ್ ಅಂದರೆ ಎಷ್ಟಿದೆ, A22 ಈಕ್ವಲ್ ಟು -39 ಇದೆ. ಹಾಗಾದರೆ ವಾಟ್ ಈಸ್ ದ ಕ್ವಶನ್ ಹಿಯರ್, ಟು ಫೈಂಡ್ ಎ ವ್ಯಾಲ್ಯೂ. ನೋಡಿ, ಇಲ್ಲಿ ಡಿ ಕೊಡಲಾಗಿದೆ, ಎನ್ ಕೊಡಲಾಗಿದೆ, ಎ ಎನ್ ಕೊಡಲಾಗಿದೆ ಅಂದರೆ 3 ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. 4ನೇ ವ್ಯಾಲ್ಯೂವನ್ನು ಕೇಳಲಾಗಿದೆ. ಹಾಗಾದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಅಫ್ಕೋರ್ಸ್ ನಿಮಗೆ ಐಡಿಯಾ ಬಂದಿರುತ್ತೆ ಯಾವ ಫಾರ್ಮುಲಾ, ಎ ಎನ್ ಫಾರ್ಮುಲಾ. ಎ ಎನ್ ಇಸ್ ಈಕ್ವಲ್ ಟು ವಾಟ್, ದ ಫಾರ್ಮುಲಾ ಇಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದರೆ A22 ಟರ್ಮ್ಸ್ನ ನಾವು ಯಾವ ರೀತಿ ಬರಿತೀವಿ, ದಟ್ ಈಸ್ ಎ ಪ್ಲಸ್ 21 ಡಿ ಅಂತೇಳಿ. ಶಾರ್ಟಾಗಿ ಬರೆಯೋದು ಕೂಡ ಗೊತ್ತಿರಬೇಕು. ಇದನ್ನು ಮತ್ತೆ ನಾವಿಲ್ಲಿ 22 - 1 ಅಂತ ಮಾಡ್ತಾ ಕೊಡಬಾರ್ದು. ಹೌದಾ. ಆನ್ಸರನ್ನು ಈ ಕರೆಕ್ಟ್ ಮಾಡೋದ್ರ ಜೊತೆಗೆ ಏನು ಮಾಡಬೇಕು, ಟೈಮ್ ಸೇವ್ ಮಾಡೋದು ಕೂಡ ಇಲ್ಲಿ ಅಷ್ಟೇ ಮುಖ್ಯ. ನೋಡಿ, A22 ಈಕ್ವಲ್ ಟು ಏನಂತ ಬರ್ತೀವಿ, ಎ ಪ್ಲಸ್ 21 ಡಿ. ಆದರೆ A22ನ ಬೆಲೆ ಆಲ್ರೆಡಿ ಕೊಡಲಾಗಿದೆ. ಎಷ್ಟಿದೆ ಇಲ್ಲಿ, -39. ಪುಟ್ ದ ವ್ಯಾಲ್ಯೂ -39 ಈಕ್ವಲ್ ಟು ಎ ಅಂದರೆ ಫೈಂಡ್ ಔಟ್ ಮಾಡಬೇಕಾಗಿದೆ, ಅದನ್ನು ಹಾಗೆ ಇಡಿ. 21 ಡಿ ಅಂದರೆ ಎಷ್ಟಾಯಿತು, 21 ಇಂಟು ಡಿ ಅಂದರೆ ದ ವ್ಯಾಲ್ಯೂ ಈಸ್ ಗಿವನ್ -2. ಎಸ್, ಎಸ್. ನೆಕ್ಸ್ಟ್ ನೋಡಿ, -39 ಈಕ್ವಲ್ ಟು ಎ, 21 ಇಂಟು -2 ಅಂದರೆ ಎಷ್ಟಾಯ್ತು ಇಲ್ಲಿ, -42. ಟ್ರಾನ್ಸ್ಪೋಸ್ ದಿಸ್ -42 ಟು ದ ಲೆಫ್ಟ್ ಸೈಡ್, ದೆನ್ ಯು ವಿಲ್ ಗೆಟ್ ಹಿಯರ್ -39 ಪ್ಲಸ್ 42. ಹೌದಾ, -42 ಎಡಗಡೆಗೆ ಲೆಫ್ಟ್ ಸೈಡ್ ಕಳಿಸಿದಾಗ ಎಷ್ಟಿದೆ, +42 ಈಕ್ವಲ್ಸ್ ಟು ಎ ಉಳಿತು ರಿಮೈನಿಂಗ್ಸ್. 42ರಲ್ಲಿ -39 ಅಂದರೆ ಮೈನಸ್ ಮಾಡಿದಾಗ ಎಷ್ಟಾಯ್ತು ನಿಮಗೆ, ಎ ಈಸ್ ಈಕ್ವಲ್ಸ್ ಟು ದ ವ್ಯಾಲ್ಯೂ ಆಫ್ ಎ ಈಸ್ ಎಷ್ಟಾಯಿತು, 3. ಅಂದರೆ 42ರಲ್ಲಿ 3ನ್ನು 39 ಮೈನಸ್ ಮಾಡಿದಾಗ ನಮಗೆ ಎಷ್ಟಾಗುತ್ತೆ, ಏನೇ ಬೆಲೆ 3. ಓಕೆ, ಈ ರೀತಿ ಕೊಟ್ಟಂಥ ಪ್ಯಾರಾಮೀಟರ್ಸ್ ಏನಿದೆ ಅವುಗಳನ್ನ ಬರ್ಕೊಂಡು ಯಾವುದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಕೇಳಲಾಗಿದೆ ಅನ್ನೋದನ್ನು ನೀವು ಒಂದ್ಸರಿ ಬರ್ಕೊಂಡ್ರೆ ನಿಮಗೆ ಮುಂದೆ ಯಾವ ರೀತಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೇಕು ಅಂತೇಳಿ ಈಸಿಯಾಗಿ ಗೊತ್ತಾಗುವಂಥದ್ದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನಲ್ಲಿ ರೈಟ್ ದ ನೆಕ್ಸ್ಟ್ 2 ಟರ್ಮ್ಸ್ ಆಫ್ ದ ಫಾಲೋವಿಂಗ್ ಎ ಪಿ, ಎ ಪ್ಲಸ್ ಬಿ, ಎ ಮೈನಸ್ ಬಿ, ಎ ಮೈನಸ್ 3ಬಿ ಅಂತೇಳಿ ಕೊಡಲಾಗಿದೆ. ಅಂದರೆ ಕೊಟ್ಟಂಥ ಎ ಪಿಯನ್ನು ಬಳಸಿಕೊಂಡು ಮುಂದಿನ 2 ಪದಗಳನ್ನ ಕಂಡುಹಿಡಿಯಿರಿ ಅಂತ ಕೊಡಲಾಗಿದೆ. ಹೌದಾ. ನೆಕ್ಸ್ಟ್ ನೋಡಿ, ಮೊದಲನೇ ಪದ ಏನಿದೆ, ಎ ಪ್ಲಸ್ ಬಿ ಅಂತ ಇದೆ. ಸೆಕೆಂಡ್ ಟರ್ಮ್ ಎ ಮೈನಸ್ ಬಿ ಇದೆ. ಥರ್ಡ್ ಟರ್ಮ್ ಎ ಮೈನಸ್ 3ಬಿ ಅಂತ ಕೊಡಲಾಗಿದೆ.
ಸೊ ಎಲ್ಲದರಲ್ಲೂ ಎ ಅನ್ನೋದು ನಮಗೆ ಏನು ಕಾಣ್ತಾ ಇದೆ, ಇಲ್ಲಿ ಕಾಮನ್ ಆಗಿ ಕಾಣ್ತಾ ಇದೆ. ಹಾಗಾದರೆ ವ್ಯತ್ಯಾಸ ಆಗಿರೋದು ಇಲ್ಲಿ ನಮಗೆ ಬಿ ಯಲ್ಲಿ ಮಾತ್ರ ವ್ಯತ್ಯಾಸ ಆಗಿರೋದು. ಸೊ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾವು ನೇರವಾಗಿ ಇಲ್ಲಿ ಆನ್ಸರನ್ನು ಮಾಡ್ಬೋದು. ನೋಡಿ ಇಲ್ಲಿ ಬಿ ಇಂದ ಮೈನಸ್ ಬಿಗೆ ಬರಬೇಕಾದ್ರೆ ಎಷ್ಟು ನಮಗೆ ಡಿಫ್ರೆನ್ಸ್ ಕಾಣುತ್ತೆ, ಹೌದಾ, 2 ಡಿಫ್ರೆನ್ಸ್ ನಮ್ಗೆ ಕಾಣುತ್ತೆ. ಸೊ ಎದಿಂದ ಮೈನಸ್ ಬಿ ಬರ್ಬೇಕಾದ್ರೆ ಏನು ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಮೈನಸನ್ನು ತೆಗೆದುಕೊಳ್ತೀವಿ. ಅಂದರೆ ಕಡಿಮೆ ಆದರೆ ಮೈನಸ್ ತೆಗೆದುಕೊಳ್ತೀವಿ, ಪ್ಲಸ್ ಆಗಿದ್ರೆ ಪ್ಲಸ್ ತೆಗೆದುಕೊಳ್ತೀವಿ. ಇಲ್ಲಿ ನಮಗೆ ಬಿದಿಂದ ಮೈನಸ್ ಬಿ ಅಂದರೆ ನೋಡಿ ಬಿ ನಂತರ 0 ನಂತರ ಮೈನಸ್ ಬಿ, ಆಮೇಲೆ ಮೈನಸ್ 2b ನಂತರ ಮೈನಸ್ 3b, ಹೌದಾ, ನಂತರ ಮೈನಸ್ 4b. ಈ ರೀತಿ ನಮ್ಗೆ ಏನಾಗುತ್ತೆ ಕಡಿಮೆ ಆಗುತ್ತಾ ಹೋಗುವಂಥದ್ದು. ಹಾಗಾದರೆ ಬಿದಿಂದ ಮೈನಸ್ ಬಿಗೆ ಬರಬೇಕಾದ್ರೆ ಎಷ್ಟು ಕಡಿಮೆ ಆಯ್ತು ಇಲ್ಲಿ ನೋಡಿ, ಇಲ್ಲಿಂದ 1 2 ಕಡಿಮೆ ಆಯಿತು. ಮತ್ತು ಮೈನಸ್ ಬಿನಿಂದ ಮೈನಸ್ 3bಗೆ ಬರಬೇಕಾದ್ರೆ 1 and 2 ಮತ್ತು 2 ಕಡಿಮೆ ಆಯಿತು. ಅಂದರೆ ಸಾಮಾನ್ಯ ವ್ಯತ್ಯಾಸ ನಮಗೆ ಡೈರೆಕ್ಟ್ ನಾವು ಏನಂತ ಹೇಳ್ಬೋದು ಇಲ್ಲಿ ಮೈನಸ್ 2b. ಓಕೆ, ಡಿ ಈಸ್ ಈಕ್ವಲ್ ಟು ಮೈನಸ್ 2b. ಹಾಗಾದರೆ ಇದನ್ನೇ ನಾವು ಕ್ಯಾಲ್ಕುಲೇಷನ್ ಮೂಲಕ ಯಾವ ರೀತಿ ಮಾಡ್ತೀವಿ ನೋಡಿ. ಒಂದು ವೇಳೆ ನಿಮಗೆ ನೇರವಾಗಿ ಮಾಡುವಂಥದ್ದು ಗೊತ್ತಾಗಿಲ್ಲ ಅಂದರೆ ಕಡೆಗೆ ನೋಡಬೇಕು, ಕ್ಯಾಲ್ಕುಲೇಷನ್ಗೆ ಬರಬೇಕಾಗತ್ತೆ. ಸೊ ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡಿ. ಡಿ ಈಸ್ ಈಕ್ವಲ್ ಟು ನಾವು ಏನಂತ ಬರೀತೀವಿ ಇಲ್ಲಿ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಮೈನಸ್ ಮಾಡ್ತೀವಿ. ಹಾಗಾದರೆ ಎರಡನೇ ಪದ ಏನಾಯಿತು ನೋಡಿ, ಎರಡನೇ ಪದ ಏನಿದೆ ಇಲ್ಲಿ ಎ ಮೈನಸ್ ಬಿ ಅಂತ ಕೊಡಲಾಗಿದೆ. ಓಕೆ, ಮೈನಸ್ ಮೊದಲನೇ ಪದ ಏನಿದೆ ನಮಗೆ ಇಲ್ಲಿ ಎ ಒನ್ ಅಂದರೆ ಎ ಪ್ಲಸ್ ಬಿ, ದಟ್ ಈಸ್ ಫಸ್ಟ್ ಟರ್ಮ್. ನೆಕ್ಸ್ಟ್ ನೋಡಿ ಎ ಮೈನಸ್ ಬಿ ಆ್ಯಸ್ ಇಟ್ ಈಸ್ ಸೆಕೆಂಡ್ ಟರ್ಮ್, ಮೈನಸ್ ಇಂಟು ಪ್ಲಸ್ ಎ ಅಂದರೆ ಮೈನಸ್ ಎ ಆಯಿತು. ಸೊ ಮೈನಸ್ ಪ್ಲಸ್ ಬಿ ಅಂದರೆ ಮೈನಸ್ ಬಿ ಆಯಿತು. ಸೊ ಯಾವುದು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ ರಿಮೈನಿಂಗ್ ಓದಿದ್ರೆ ಹಾಗೆ ಹೇಳಿ ನೋಡಿ. ಎಸ್, ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್ ಈಚ್ ಅದರ್. ಸೊ ರಿಮೈನಿಂಗ್ ಆಯಿತು ಮೈನಸ್ ಬಿ ಅಂದರೆ ದ ವ್ಯಾಲ್ಯೂ ವಿಲ್ ಬಿ ಮೈನಸ್ 2. ಹೌದಾ, ಎರಡು ಮೈನಸ್ ಬಿಗಳನ್ನ ಕೂಡಿಸಿದ್ರೆ ನಮಗೆ ಏನಾಗುತ್ತೆ ಮೈನಸ್ 2b ಆಯಿತು. ಅಂದರೆ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು ಇಲ್ಲಿ ನಮಗೆ ಮೈನಸ್ 2b ಬಂತು. ಸೊ ಮೂರನೇ ಪದದಲ್ಲಿ ನಾವೇನು ಮಾಡ್ತೀವಿ, ಈ ಮೈನಸ್ 2bನ ಸಮ್ ಮಾಡಿದಾಗ ನಾಲ್ಕನೇ ಪದ ನಮಗೆ ಸಿಗುವಂಥದ್ದು. ಹೌದಾ, ಎಸ್. ಹಾಗಾದರೆ ನೋಡಿ ಆಲ್ರೆಡಿ ಮೂರನೇ ಪದ ನಮಗೆ ಏನು ಕೊಡಲಾಗಿದೆ ಇಲ್ಲಿ ಎ ಮೈನಸ್ 3b ಅಂತ ಕೊಡಲಾಗಿದೆ. ಹಾಗಾದರೆ ದಟ್ ಈಸ್ a3. ಹೌದಾ, ಸೊ a4 ಅಂತ ಏನು ಬರೀತೀವಿ ನಾವು ಕೊಟ್ಟಂಥ ಮೈನಸ್ 3b ಇಲ್ಲಿ ಏನು ಮಾಡ್ತೀವಿ ಮೈನಸ್ 2bನ ಸಮ್ ಮಾಡ್ತೀವಿ. ಸೊ ಟೋಟಲಾಗಿ ಎಷ್ಟಾಗುತ್ತೆ ನಮಗೆ ಇಲ್ಲಿ ಎ ಮೈನಸ್ 5b. ಹೌದಾ, ಮೈನಸ್ 3b ಇಲ್ಲಿ ಮೈನಸ್ 2bನ ಕೂಡಿಸಿದಾಗ ಎಷ್ಟಾಯಿತು ಮೈನಸ್ 5b. ಹಾಗಾದರೆ a4 ಅಂದರೆ ಎಷ್ಟಾಯಿತು ಎ ಮೈನಸ್ 5b. ಅದೇ ರೀತಿ a5 ಕೊಟ್ಟು ಎಷ್ಟಾಗುತ್ತೆ ನಮಗೆ ಎ ಮೈನಸ್ 7b. ಅಂದರೆ 5b ಇಲ್ಲಿ 2bನ ಕೂಡಿಸಿದ್ರೆ ಎಷ್ಟಾಯಿತು ಮತ್ತು ನಮಗೆ 7b ಆಗುವಂಥದ್ದು. ಓಕೆ, ಹಾಗಾದರೆ ಮುಂದಿನ ಎರಡು ಪದ ನಮಗೆ ಏನೈತಿ ಇಲ್ಲಿ ಫೋರ್ತ್ ಟರ್ಮ್ ಈಸ್ ಎ ಮೈನಸ್ 5b. ಓಕೆ, ಇದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಟರ್ಮ್ ಈಸ್ ಎ ಮೈನಸ್ 7b ಅಂತ ಈ ಪಿ ನಮಗೆ ಸಿಗುವಂಥದ್ದು. ಓಕೆ, ಎಸ್. ಮುಂದಿನ ಕ್ವಶನ್ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 4 marks ಫಾರ್ ಯುವರ್ ಎಕ್ಸಾಮ್, ಎನ್ಯುವಲ್ ಎಕ್ಸಾಮ್. ಓಕೆ, ಇಂಪಾರ್ಟೆಂಟ್ ಫಾರ್ 4 marks. ನೋಡಿ ಟ್ರಯಾಂಗಲನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಕ್ವಶನ್ ಹೇಳ್ಕೊಳ್ಳಾಗಿದೆ. ಎಸ್, ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ದ ಎ ಪಿ. ಹೌದಾ, ಅಂದರೆ ಒಂದು ಟ್ರಯಾಂಗಲ್ನ ಎ ಪಿ ಏನು ಆ್ಯಂಗಲ್ಸ್ ಏನಿದೆ ನಮಗೆ ಎ ಪಿ ಫಾರ್ಮೆಟಲ್ಲಿ ಇದೆ. ಇಫ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಇಸ್ 50 ಡಿಗ್ರಿ, ಅದರಲ್ಲಿ ಒಂದು ಸ್ಮಾಲ್ ಆ್ಯಂಗಲ್ ಏನಿದೆ 50 ಡಿಗ್ರಿನ ಕೊಡಲಾಗಿದೆ. ಫೈಂಡ್ ದ ಅದರ್ 2 ಆ್ಯಂಗಲ್ಸ್, ಇನ್ನು ಉಳಿದಂಥ 2 ಆ್ಯಂಗಲ್ಗಳನ್ನ ಕಂಡುಹಿಡಿಯಿರಿ ಅಂತ ಕೊಡಲಾಗಿದೆ. ಓಕೆ, ಹಾಗಾದರೆ ನಮ್ಗೆ ಗೊತ್ತಿದೆ ಒಂದು ಟ್ರಯಾಂಗಲ್ನಲ್ಲಿ ಒಟ್ಟಾರೆ ಎಷ್ಟು ಆ್ಯಂಗಲ್ಗಳು ಇರ್ತವೆ, ನಮಗೆ ಒಟ್ಟಾರೆಯಾಗಿ 3 ಆ್ಯಂಗಲ್ಗಳು ಕಾಣುವಂಥದ್ದು. ಅದರಲ್ಲಿ ಒಂದು ಚಿಕ್ಕ ಆ್ಯಂಗಲ್ ಅಂದರೆ ಸ್ಮಾಲ್ ಆ್ಯಂಗಲ್ ನಮಗೆ ಏನು ಕೊಟ್ಟಿದ್ದಾರೆ, 50 ಡಿಗ್ರಿನ ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ 2 ಆ್ಯಂಗಲ್ಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಕ್ವಶನ್ ಮಾರ್ಕ್ ಇದೆ. ಸೊ ಹಾಗಾದರೆ ಎ ಪಿ ಎಲ್ ಇದೆ ಅಂದರೆ 3 ಪದಗಳನ್ನ ನಾವು ಎ ಪಿ ಎಲ್ ಯಾವ ರೀತಿ ಬರ್ಕೊಳ್ತೀವಿ, ಇಲ್ಲಿ 3 ಆ್ಯಂಗಲ್ಗಳನ್ನ. ಫಸ್ಟ್ ಆ್ಯಂಗಲ್ ಏನಂತ ಕೊಡಲಾಗಿದೆ, ಎಸ್, ಒಂದು ನಿಮಿಷ. ಎಸ್, ನೋಡ್ಬೋದು ಈಗ ಫಸ್ಟ್ ಆ್ಯಂಗಲ್ ಈಸ್ ಆ್ಯಂಗಲ್ ಎ ಅಂತ ಇದೆ. ಹೌದಾ, ಸೊ ಸೆಕೆಂಡ್ ಆ್ಯಂಗಲನ್ನು ಯಾವ ರೀತಿ ಬರ್ತೀವಿ ನಾವು ಆ್ಯಂಗಲ್ ಬಿ, ಸಾರಿ, ಹೌದಾ, ಇದು ಫಸ್ಟ್ ಟರ್ಮ್ ತೆಗೆದುಕೊಳ್ತೀವಿ. ಆ್ಯಂಗಲ್ ಬಿ ಅನ್ನೋದು ನಮಗೈತೆ ಸೆಕೆಂಡ್ ಟರ್ಮ್ ಆಯಿತು, ಆ್ಯಂಗಲ್ ಸಿ ಅನ್ನೋದು ಥರ್ಡ್ ಟರ್ಮ್. ಹಾಗಾದರೆ ಎ ಪಿ ಯಲ್ಲಿ ಬರೆದಾಗ ನಾವು ಯಾವ ರೀತಿ ಬರ್ತೀವಿ, ಆ್ಯಂಗಲ್ ಎ ಫಸ್ಟ್ ಆ್ಯಂಗಲ್ ಆದರೆ ಆ್ಯಂಗಲ್ ಬಿ ಅನ್ನು ಏನು ಬರ್ತೀವಿ ಆ್ಯಂಗಲ್ ಎ ಯಲ್ಲಿ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ, ದಟ್ ಈಸ್ ದ ಬಿ ಆ್ಯಂಗಲ್ ಆಗುತ್ತೆ. ಹೌದಾ, ಸೊ ಅದೇ ರೀತಿ ಆ್ಯಂಗಲ್ ಎ ಯಲ್ಲಿ ಏನು ಮಾಡ್ತೀವಿ ಪ್ಲಸ್ 2 times ಡಿ ಅನ್ನು ಆ್ಯಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಮೂರನೇ ಆ್ಯಂಗಲ್ ಅಂದರೆ ಸಿ ಆ್ಯಂಗಲ್ ಸಿಗುವಂಥದ್ದು. ಓಕೆ, ಎಸ್, ಅಂದ್ರೇನು ಬಿ ಈಕ್ವಲ್ ಟು ಏನೈತೆ ನಮಗೆ ಇಲ್ಲಿ ಎ ಪ್ಲಸ್ ಡಿ ಆಯಿತು, ಸಿ ಈಕ್ವಲ್ ಟು ನಮಗೆ ಏನೈತಿ ಇಲ್ಲಿ ಎ ಪ್ಲಸ್ 2ಡಿ. ಹೌದಾ, ಫಸ್ಟ್ ಟರ್ಮಲ್ಲಿ ಡಿಫ್ರೆನ್ಸ್ನ ಕೊಡಿಸ್ತೀವಿ, ಅದೇ ರೀತಿ ಸೆಕೆಂಡ್ ಟರ್ಮಲ್ಲಿ ಮತ್ತೆ ಏನು ಮಾಡ್ತೀವಿ ಡಿಫ್ರೆನ್ಸ್ನ ಕೊಡಿಸ್ತೀವಿ, ಅಂದಾಗ ಮಾತ್ರ ನಮಗೆ ಏನಾಗುತ್ತೆ ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಸಿಗುವಂಥದ್ದು. ಹಾಗಾದರೆ ಒಂದು ಟ್ರಯಾಂಗಲ್ನ ಒಟ್ಟು ಆ್ಯಂಗಲ್ ನಮಗೆ ಎಷ್ಟು ಇರುತ್ತೆ ಇಲ್ಲಿ
180 ಡಿಗ್ರಿ ಇರುವಂಥದ್ದು. ಓಕೆ, ಹಾಗಾದರೆ ಮೂರನ್ನು ಸಮ್ ಮಾಡಿ ನಾವು ಏನು ಮಾಡ್ತೀವಿ, ಈಕ್ವಲ್ ಟು 180 ಮಾಡ್ತೀವಿ. ನೋಡಿ ಯಾವ ರೀತಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಪ್ಲಸ್ ಡಿ ಪ್ಲಸ್ ಆ್ಯಂಗಲ್ ಎ ಪ್ಲಸ್ 2D ಈಕ್ವಲ್ ಟು ಎಷ್ಟಾಗುತ್ತೆ, 180 ಡಿಗ್ರಿ. ಯಾಕಂದರೆ ತ್ರಿಕೋನದ ಏನು ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮ ಇರುತ್ತೆ, ನಮಗೆ 180 ಡಿಗ್ರಿಗೆ ಸಮ ಇರುತ್ತೆ. ಇದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಓಕೆ, ಹಾಗಾದರೆ ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಟೋಟಲ್ ಆಗಿ 3 ಟೈಮ್ಸ್ ಆ್ಯಂಗಲ್ ಎ ಇದೆ. ಹಾಗಾದರೆ ಏನಂತ ಬರೀತಿಂದ 3 ಟೈಮ್ಸ್ ಆ್ಯಂಗಲ್ ಎ ಪ್ಲಸ್ ನೋಡಿ ಡಿ 1 ಟೈಮ್ ಇದೆ, ಇಲ್ಲಿ 2 ಟೈಮ್ ಡಿ ಇದೆ. ಅಂದರೆ ಟೋಟಲ್ ಎಷ್ಟಾಯಿತು, 3 ಟೈಮ್ಸ್ ಡಿ ಇಸ್ಕೋಲ್ ಟು ಏನಂತ ಬರಿತೀವಿ ಇಲ್ಲಿ 180 ಡಿಗ್ರಿ. ಆದರೆ ನೋಡಿ, ಆ್ಯಂಗಲ್ ಎ ಅಂದರೆ ಸ್ಮಾಲ್ ಆ್ಯಂಗಲ್ನ ಬೆಲೆ ನಮಗೆ ಕೊಟ್ಟಿದ್ದಾರೆ. ಎಷ್ಟಿದೆ ಇಲ್ಲಿ ಆಲ್ರೆಡಿ 50 ಡಿಗ್ರಿ ಅಂತ ಕೊಡಲಾಗಿದೆ. ಹಾಗಾದರೆ ಏನು ಮಾಡ್ತೀವಿ, ಬೆಲೆನ ತುಂಬಬೇಕಿದೆ. ಸೊ 3 ಇಂಟು 50 ಡಿಗ್ರಿ ಪ್ಲಸ್ 3 ಟೈಮ್ಸ್ ಡಿ ಇಸ್ಕೋಲ್ ಟು ಏನಾಯಿತು, 180 ಡಿಗ್ರಿ. ಓಕೆ, ಸೊ 3 5 50 ಅಂದರೆ 15 ಅಂದರೆ ಎಷ್ಟಾಯಿತು, 50 ಇಂಟು 3 ಅಂದರೆ 150 ಡಿಗ್ರಿ ಪ್ಲಸ್ 3 ಟೈಮ್ಸ್ ಡಿ ಇಸ್ಕೋಲ್ ಟು ಎಷ್ಟಾಯಿತು ನಮಗೆ ಇಲ್ಲಿ 180 ಡಿಗ್ರಿ. ಸೊ ಹಾಗಾದರೆ 150ಯನ್ನು ಈ ಕಡೆ ಕಳಿಸಿದ್ರೆ ನಮಗೆ ಎಷ್ಟಾಯಿತು ಇಲ್ಲಿ 180 ಮೈನಸ್ ಈ ಕಡೆ ಬಿಡಿಸ್ತು ನೋಡಿ, ಇಲ್ಲಿ ಎಷ್ಟಾಯಿತು ನೋಡಿ, 3 ಟೈಮ್ಸ್ ಡಿ ಈಕ್ವಲ್ ಟು ಏನು ಮಾಡ್ತೀವಿ, 180 ಮೈನಸ್ 150. ಹೌದಾ? ಸೊ ಹಾಗಾದರೆ ಎಷ್ಟಾಯಿತು, 3 ಟೈಮ್ಸ್ ಡಿ ಈಕ್ವಲ್ ಟು 180, ಇಲ್ಲಿ 150ಯನ್ನು ಮೈನಸ್ ಮಾಡಿದ್ರೆ 30 ಡಿಗ್ರಿ ಉಳಿಯುವಂಥದ್ದು. ಹಾಗಾದರೆ ಡಿ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ, 30 ಡಿವೈಡೆಡ್ ಬೈ 3. ಸೊ 3 1 ಜಾ 3 10 ಜಾ 30. ಅಂದರೆ ಡಿಫ್ರೆನ್ಸ್ ಡಿ ಈಕ್ವಲ್ ಟು ಎಷ್ಟಾಯಿತು ನಮಗೆ ಇಲ್ಲಿ 10 ಡಿಗ್ರಿ ಡಿಫ್ರೆನ್ಸ್ ಆಯಿತು. ಹಾಗಾದರೆ ಆ್ಯಂಗಲ್ ಬಿ ಅನ್ನು ನಾವು ಏನಂತ ಬರೆದಿದ್ವಿ ಅದನ್ನು ನೋಡ್ಕೋಬೇಕಿಲ್ಲಿ. ಜಸ್ಟ್ ನೋಡಿ, ಆ್ಯಂಗಲ್ ಬಿ ಅಂದರೆ ಸೆಕೆಂಡ್ ಟರ್ಮ್ ಏನು ತೆಗೆದುಕೊಂಡಿದ್ವಿ, ಎ ಪ್ಲಸ್ ಡಿ ಅಂತ ತೆಗೆದುಕೊಂಡಿದ್ವಿ. ಆ್ಯಂಗಲ್ ಸಿ ಈಕ್ವಲ್ ಟು ಏನು ತೆಗೆದುಕೊಂಡಿದ್ವಿ, ಆ್ಯಂಗಲ್ ಎಲ್ಲಿ 2 ಟೈಮ್ಸ್ ಡಿ ಅನ್ನು ಮಾಡ್ತಿದ್ವಿ. ಸೊ ಹಾಗಾದರೆ ಆ್ಯಂಗಲ್ ಎ ಅಂದರೆ 50 ಇದೆ, ಅದರಲ್ಲಿ 10 ಕೂಡಿಸ್ಬೇಕು ಈಗ. ಸೊ 50 ಪ್ಲಸ್ 10 ಅಂದರೆ ಎಷ್ಟಾಯಿತು, 60 ಡಿಗ್ರಿ. ಅಂದರೆ ಸೆಕೆಂಡ್ ಆ್ಯಂಗಲ್ 60 ಡಿಗ್ರಿ ಆಯಿತು. ಸೊ ಥರ್ಡ್ ಆ್ಯಂಗಲ್ ಸಿ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ, 50 ಡಿಗ್ರಿಯಲ್ಲಿ ಪ್ಲಸ್ 2 ಟೈಮ್ಸ್ 10 ಡಿಗ್ರಿ. ಹೌದಾ? ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, 50 ಪ್ಲಸ್ 2 ಟೈಮ್ಸ್ 10 ಅಂದರೆ 20 ಡಿಗ್ರಿ ಆಯಿತು. ಸೊ 50 ಪ್ಲಸ್ 20 ಅಂದರೆ 70 ಡಿಗ್ರಿ. ಸೊ ಆ್ಯಂಗಲ್ ಸಿ ಈಕ್ವಲ್ ಟು 70 ಡಿಗ್ರಿ. ಅಂದರೆ ಸೆಕೆಂಡ್ ಆ್ಯಂಗಲ್ ಇಸ್ 60 ಡಿಗ್ರಿ, ಥರ್ಡ್ ಆ್ಯಂಗಲ್ ಇಸ್ 70 ಡಿಗ್ರಿ. ಸೊ ದಿಸ್ ಇಸ್ ವಾಟ್ ಹೌ ಟು ಫೈಂಡ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದರ ಬಗ್ಗೆ ತಾವು ಇನ್ನೊಂದು ಸರಿ ಕನ್ಫ್ಯೂಸ್ ಇದ್ದರೆ ವಿಡಿಯೋನ ಪಾಸ್ ಮಾಡಿ ಮತ್ತೆ ನೋಡ್ಬೋದು. ಓಕೆ, ಎಸ್, ಇದು ಈ ಒಂದು ವಿಡಿಯೋದ ಕೊನೆಯ ಒಂದು ಕ್ವಶನ್ ಆಗಿದೆ. ನೋಡಿ ಯಾವ ರೀತಿ ಕ್ವಶನ್ ಕೇಳಿದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಎನ್ಯುವಲ್ ಎಕ್ಸಾಮ್ 4 ಮಾರ್ಕ್ಸ್. ಓಕೆ, ಎಸ್, ಫಸ್ಟ್ ಗಿವನ್ ಡೇಟಾ ಏನಿದೆ ನೋಡಿ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿಲ್ಲಿ. ದ ಸಮ್ ಆಫ್ 4th and 8th terms of an AP is 24 and the sum of 6th term and 8th term of terms of the same AP. ಅಂದರೆ ಅದೇ APಯ ಸಮ್ 6th ಮತ್ತು 8th ಟರ್ಮ್ನ AP ಎಷ್ಟು ಕೊಳ್ಳಾಗಿದೆ ಇಲ್ಲಿ 44 ಇದೆ. ಫೈಂಡ್ ದ ಫಸ್ಟ್ 3 ಟರ್ಮ್ಸ್. ಹಾಗಾದರೆ ಆ ಒಂದು APಯ 3 ಪದಗಳನ್ನ, ಮೊದಲ 3 ಪದಗಳನ್ನ ಕಂಡುಹಿಡಿಯೋದಕ್ಕೆ ಕೊಡಲಾಗಿದೆ. ಓಕೆ, ಕೇಳಲಾಗಿದೆ. ಮೊದಲಿಗೆ ಗಿವನ್ ಅಂದರೆ ದತ್ತಾಂಶವನ್ನು ಬರ್ಕೊಳ್ಳಿ, ಏನೇನು ಕೊಡಲಾಗಿದೆ ಅಂಥೇಳಿ. ನೋಡಿ, ದ ಸಮ್ ಆಫ್ 4th and 8th ಟರ್ಮ್ಸ್ ಆಫ್ ಎನ್ AP ಈಸ್ 24. ಇಲ್ಲಿ ಎಸ್ ಏನನ್ನ ತೆಗೆದುಕೋಬಾರ್ದು. ದ ಸಮ್ ಆಫ್ 3rd ಟರ್ಮ್ ಆ್ಯಂಡ್ 4th ಟರ್ಮ್ ಅಂತ ಕೊಡಲಾಗಿದೆ. ಅಂದರೆ ಏನು ಮಾಡ್ತೀರಾ, A4 ಪ್ಲಸ್ A8 ಅಂದರೆ 4ನೇ ಪದ ಮತ್ತು 8ನೇ ಪದದ ಮೊತ್ತ ಅಂದಾಗಿ ಏನು ಮಾಡ್ತೀರಾ, ಪ್ಲಸ್ ತೆಗೆದುಕೊಳ್ತೀರಾ. ಓಕೆ, ಸೊ ಈ ರೀತಿ ನೀವು ಈಕ್ವೇಷನ್ ಫಾರ್ಮ್ ಮಾಡಬೇಕಿಲ್ಲಿ. ನೋಡಿ, A4 ಪ್ಲಸ್ A8 ಈಕ್ವಲ್ ಟು ಅಂದರೆ ಅವೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಅಂತಿದ್ದಾರೆ ಇಲ್ಲಿ 24 ಆಗುತ್ತದೆ. ಓಕೆ, ಸೊ ಹಾಗಾದರೆ ಮುಂದಿನ ನೋಡಿ ಎಷ್ಟಾಯ್ತು ನಮಗೆ, ಎರಡನ್ನು ಕೂಡಿಸಿದಾಗ 24. ಹೌದಾ? A4 ಪ್ಲಸ್ A8 ಈಕ್ವಲ್ ಟು 24 ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಏನು ಕೊಟ್ಟಿದ್ದಾರೆ, ಅದೇ APಯ 6th ಟರ್ಮ್ ಮತ್ತು 8th ಟರ್ಮನ್ನು ಸಮ್ ಮಾಡಿದಾಗ ಎಷ್ಟು ಅಂತ ಹೇಳಿದರೆ ಇಲ್ಲಿ 44. ಅಂದರೆ ಏನು ಬರಿತೀವಿ ಈಗ, A6 ಪ್ಲಸ್ A8. ಒಂದು ನಿಮಿಷ, ಕ್ವಶನ್ ಸ್ವಲ್ಪ ಏನಾದರೂ ರಾಂಗ್ ಆಗಿರ್ಬೋದು. 6th and 10th. ಸೊ ದಿಸ್ ಈಸ್ 10th ಟರ್ಮ್. ಓಕೆ, 10ನೇ ಪದ. ನೋಡಿ, ಇಲ್ಲಿ ಕೂಡ 10 ಹೋಗ್ಬೇಕಾಗುತ್ತೆ. ಹೌದಾ? A6 ಪ್ಲಸ್ A10 ಈಕ್ವಲ್ ಟು ಎಷ್ಟು ಅಂತ ಹೇಳಿದರೆ ಇಲ್ಲಿ 44. ಯಾಕಂದರೆ ಆಲ್ರೆಡಿ A8 ಅಂತ ಕೊಟ್ಟಿದ್ದಾರೆ. ಸೊ ಮತ್ತೆ ಅದನ್ನು ರಿಪೀಟ್ ಕೊಡೋದಿಲ್ಲ, ಹಾಗಾಗಿ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಓಕೆ,
a6 ಪ್ಲಸ್ a10 ಈಕ್ವಲ್ ಟು 44 ಅಂತ ಕೊಡಲಾಗಿದೆ. ಹಾಗಾದರೆ ನಮಗಿಲ್ಲಿ ಎರಡು ಈಕ್ವೇಷನ್ಗಳು ಫಾರ್ಮ್ ಆಗ್ತಾ ಇದೆ ಅಂದರೆ ನಾವಿಲ್ಲಿ ಯಾವ ಒಂದು ಮೆಥಡನ್ನು ಯೂಸ್ ಮಾಡಬೇಕಾಗುತ್ತೆ ತಮಗೆ ಗೊತ್ತಾಗಬೇಕು. ಲೀನಿಯರ್ ಈಕ್ವೇಷನ್ಸಲ್ಲಿ ಕಲ್ತಿರ್ತಾರ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್. ಅಂದರೆ ಯಾವುದೇ ಎರಡು ಈಕ್ವೇಷನ್ ಕೊಟ್ಟಾಗ ಒಂದು ವ್ಯಾಲ್ಯೂನ ನಾವು ಏನು ಮಾಡ್ತೀವಿ ಎಲಿಮಿನೇಷನ್ ಮಾಡ್ತೀವಿ. ಹಾಗಾಗಿ ಮತ್ತೊಂದು ಯಾವುದಾದ್ರು ಒಂದು ವ್ಯಾಲ್ಯೂನ ಕಂಡು ಹಿಡಿಯೋದ್ರ ಮೂಲಕ ಏನು ಮಾಡ್ತೀವಿ ಆನ್ಸರ್ನ ಮಾಡ್ತೀವಿ. ಸೊ ಹಾಗಾದರೆ ಎರಡು ಈಕ್ವೇಷನ್ ಫಾರ್ಮ್ ಮಾಡಿದ್ದೀವಿ ಅಂದರೆ ಏನು ಮಾಡ್ತೀವಿ, ಯಾವುದಾದ್ರು ಒಂದು ವ್ಯಾಲ್ಯೂನ ಕ್ಯಾನ್ಸಲೇಷನ್ ಮಾಡ್ತೀವಿ. ಮೊದಲಿಗೆ A4 ಅಂದರೆ ಯಾವ ರೀತಿ ಬರಿತೀವಿ ನೋಡ್ಕೊಳ್ಬೇಕು. ಓಕೆ, ಸೊ A4 ಅಂದರೆ ಏನು ಬರಿತೀವಿ ಇಲ್ಲಿ ಟೋಟಲಾಗಿ a ಪ್ಲಸ್ 3d ಹೌದಾ. ನಾಲ್ಕನೇ ಪದವನ್ನು ಯಾವ ರೀತಿ ಬರಿತೀವಿ a ಪ್ಲಸ್ 3d ಅಂತೇಳಿ, ಪ್ಲಸ್ a8 ಯಾವ ರೀತಿ ಬರಿತೀವಿ ಎಂಟನೇ ಪದವನ್ನು a ಪ್ಲಸ್ 7 ಟೈಮ್ಸ್ d ಇಸ್ಕೊಲ್ ಟು ಎಷ್ಟು ಕೊಟ್ಟಾಗೈತಿ ಇಲ್ಲಿ 24. ಅಂದರೆ ಒಟ್ಟಾರೆ ಈ ರೀತಿ ಇರೋದನ್ನು ಈ ರೀತಿಯಾಗಿ ಬರ್ಕೊಂಡಿದ್ದೀವಿ. ಓಕೆ, ಇದು ಒಂದು ಕಡೆ ಆಯಿತು. ಇನ್ನು ಈ ಕಡೆ ನೋಡಿ ಕಲರನ್ನು ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲಿ a6 ಅಂದರೆ ಯಾವ ರೀತಿ ಬರಿತೀವಿ a ಪ್ಲಸ್ 5d ಪ್ಲಸ್ a10 ಅಂದರೆ ಎಷ್ಟು ಯಾವ ರೀತಿ ಬರಿತೀವಿ a ಪ್ಲಸ್ 9d ಇಸ್ಕೊಲ್ ಟು ಎಷ್ಟು ಕೊಡಲಾಗಿದೆ 44 ಅಂತ ಕೊಡಲಾಗಿದೆ. ಹಾಗಾದರೆ ಸೈಮಲ್ಟೇನಿಯಸ್ ಆಗಿ ಎರಡನ್ನು ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ a ಇದೆ, ಇಲ್ಲಿ a ಇದೆ ಹೌದಾ. a ಪ್ಲಸ್ a ಅಂದರೆ ಎಷ್ಟಾಯ್ತು ನಮಗೆ 2a ಪ್ಲಸ್ 3d ಆ್ಯಂಡ್ 7d ಅಂದರೆ ಎಷ್ಟಾಯ್ತು ಟೋಟಲಾಗಿ 10d ಈಕ್ವಲ್ಸ್ ಟು ಎಷ್ಟಾಯಿತು 24. ಸೊ ಇದು ನಮಗೆ ಇಕ್ವೇಷನ್ 1 ಆಯಿತು, ಸಮೀಕರಣ 1. ಇಲ್ಲಿ ನೋಡಿ, ಇಲ್ಲಿ a ಪ್ಲಸ್ a ಅಂದರೆ ಎಷ್ಟಾಯಿತು ಟೋಟಲಾಗಿ 2a ಪ್ಲಸ್ 5d ಪ್ಲಸ್ 9d ಅಂದರೆ ಎಷ್ಟಾಯಿತು 14d ಇಸ್ಕೊಲ್ ಟು ಎಷ್ಟು ಅಂತಿಲ್ಲ ಆನ್ಸರ್ ನಮಗೆ 44 ಅಂತ ಕೊಡಲಾಗಿದೆ. ಹಾಗಾದರೆ ಇದು ನಮಗೇನಾಯ್ತು ಇಲ್ಲಿ ಇಕ್ವೇಷನ್ ನಂಬರ್ 2. ಸೊ ಯಾವುದಾದ್ರೂ ಏನು ಮಾಡ್ತೀವಿ ಎರಡರಲ್ಲಿ ಒಂದನ್ನು ಅಥವಾ ಒಂದರಲ್ಲಿ ಎರಡನ್ನ ಮೈನಸ್ ಮಾಡಬೇಕು. ಏನು ಮಾಡ್ತೀವಿ ಇಲ್ಲಿ ಸಬ್ಟ್ರ್ಯಾಕ್ಟ್. ಓಕೆ, ಸಬ್ಟ್ರ್ಯಾಕ್ಟ್ ಯಾವುದರಲ್ಲಿ ಯಾವುದನ್ನು ಕಲಿಬೇಕು ನೋಡಿ, ಸೆಕೆಂಡ್ನ ವ್ಯಾಲ್ಯೂ ದೊಡ್ಡದೈತೆ ಅಂದರೆ ಎರಡರಲ್ಲಿ ಒಂದನ್ನು ಕಲಿಬೇಕು. ಸಬ್ಟ್ರ್ಯಾಕ್ಟ್ 1 ಫ್ರಾಮ್ 2. ನೋಡಿ, ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಸಬ್ಟ್ರ್ಯಾಕ್ಟ್ 1 ಫ್ರಾಮ್ 2 ಅಂದರೆ ಎರಡರಲ್ಲಿ ಒಂದನ್ನು ಕಲಿಬೇಕಂದಾಗ, ಹಾಗಾಗಿ ಫಸ್ಟ್ 1 ಬರಿತೀವಿ, ಬರೆಯುವಾಗ ಎರಡನೇದು ಸೆಕೆಂಡ್ ಆಗಿ ಬರಿತೀವಿ. ಎಸ್ ನೋಡಿ, ಸೆಕೆಂಡ್ ಇಕ್ವೇಷನ್ ಬರ್ಕೊಳ್ಳಿ ಮೊದಲು 2a ಪ್ಲಸ್ 14d ಹೌದಾ. ಎಸ್ ನೋಡಿ, 2a ಪ್ಲಸ್ 14d ಇಸ್ಕೊಲ್ ಟು ಎಷ್ಟಿದೆ 44. ಹಾಗೆ ಫಸ್ಟ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ನೋಡಿ 2a ಪ್ಲಸ್ 10d ಇಸ್ಕೊಲ್ಸ್ ಟು ಎಷ್ಟಿದೆ 24. ಸೊ ಮೈನಸ್ ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡಬೇಕು, ಎರಡನೇ ಯಾವುದನ್ನು ಮೈನಸ್ ಮಾಡ್ತೀವಿ ಅದನ್ನು ಕಂಪ್ಲೀಟಾಗಿ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋತೀವಿ ಹೌದಾ. ಸೊ ದಿಸ್ ಈಸ್ ವಾಟ್ ಮೈನಸ್ 2a ಮೈನಸ್ 10d ಮೈನಸ್ 24. ಓಕೆ, ಸೊ ನೋಡಿ 2a ಮೈನಸ್ 2a ಗೆಟ್ ಕ್ಯಾನ್ಸಲ್ ಈಚ್ ಅದರ್, ದ ಆನ್ಸರ್ ವಿಲ್ ಬಿ 0. ನೆಕ್ಸ್ಟ್ ನೋಡಿ 14d ಅಲ್ಲಿ ಮೈನಸ್ 10 ಅನ್ನು ತೆಗೆದಾಗ ಎಷ್ಟು ಹೋಯ್ತು ನಮಗೆ ಇಲ್ಲಿ ಪ್ಲಸ್ 4d ಉಳಿತು ಇಸ್ಕೊಲ್ ಟು 4ರಲ್ಲಿ 24ನೇ ತೆಗೆದಾಗ ಎಷ್ಟು ಆಗುತ್ತೆ ನಮಗೆ 20 ಉಳಿಯುವಂಥದ್ದು. ಓಕೆ, ಹಾಗಾದರೆ ಡಿ ಇಸ್ಕೊಲ್ ಟು ಏನಾಗುತ್ತೆ ನಮಗೆ ನೋಡಿ ಡಿ ಇಸ್ಕೊಲ್ ಟು 20/4. ಸೊ 4 1 ಜಾ 4 5 ಜಾ ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ಈ ಒಂದು ಪ್ರಾಬ್ಲಮ್ಗೆ ಎ ಪಿಗೆ ಸಂಬಂಧಪಟ್ಟಾಗೆ ಡಿ ಇಸ್ಕೊಲ್ ಟು ಸಾಮಾನ್ಯ ವ್ಯತ್ಯಾಸ 5. ನಾವು ಪುಟ್ ದ ವ್ಯಾಲ್ಯೂ ಆಫ್ ಡಿ ಇನ್ ಎನಿ ಒನ್ ಇಕ್ವೇಷನ್ ದೆನ್ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ ಅಂತ ಯಾವುದಾದ್ರು ಒಂದನ್ನು ತೆಗೆದುಕೊಳ್ಳೋಣ. ನೋಡಿ, ತೆಗೆದುಕೊಳ್ಳುವಾಗ ಯಾವುದಾದ್ರು ಸ್ಮಾಲ್ ವ್ಯಾಲ್ಯೂ ಎದರಲ್ಲಿರುತ್ತೆ ಅದೇ ಇಕ್ವೇಷನ್ನ ನಾವು ತೆಗೆದುಕೊಳ್ಬೇಕು. ಸೊ ನಾನು ಇದನ್ನು ತೆಗೆದುಕೊಳ್ತೀನಿ 2a ಪ್ಲಸ್ 10d ಈಕ್ವಲ್ ಟು 24 ಅಂತ ಕೊಡಲಾಗಿದೆ. ಹಾಗಾದರೆ ನೋಡಿ 2a ಪ್ಲಸ್ 10d ಈಕ್ವಲ್ ಟು 24 ಅಂತ ಕೊಡಲಾಗಿದೆ. ಓಕೆ, ಪುಟ್ d ಈಕ್ವಲ್ ಟು 5. ಓಕೆ, ಎಸ್ ನೋಡಿ ಬಂದಂಥ ವ್ಯಾಲ್ಯೂನ ಪುಟ್ ಮಾಡಬೇಕಾಗುತ್ತೆ. ಈಗ ಪುಟ್ d ಈಕ್ವಲ್ ಟು 5 ಇನ್ನು ಇಕ್ವೇಷನ್ ಇದರಲ್ಲಿ ಒಂದರಲ್ಲಿ ಹೌದಾ. ಇದು ಇಕ್ವೇಷನ್ 1 ಅಂತ ಇತ್ತು, ಒಂದರಲ್ಲಿ ಹಾಕ್ತಾ ಇದ್ದೀವಿ. ನೋಡಿ 2a ಪ್ಲಸ್ 10 ಟೈಮ್ಸ್ d ಅಂದರೆ ಎಷ್ಟು 10 ಟೈಮ್ಸ್ 5 ಇಸ್ಕೊಲ್ ಟು 24 ಅಂತ ಇದೆ. ಹಾಗಾದರೆ 2a ಪ್ಲಸ್ 10 ಇಂಟು 5 ಅಂದರೆ ಎಷ್ಟಾಯಿತು 10 5 50 ಈಕ್ವಲ್ ಟು 24. ಸೊ 2a ಈಕ್ವಲ್ ಟು ಏನಾಗುತ್ತೆ ಈಗ 24ರಲ್ಲಿ ಮೈನಸ್ 50 ಮಾಡಬೇಕಾಗತ್ತೆ ಹೌದಾ. ಒಂದು ನಿಮಿಷ, ಇಲ್ಲಿ ನಮಗೆ ಎಷ್ಟಿತ್ತು ರೈಟ್ ಕರೆಕ್ಟ್. ಓಕೆ, 2a ಈಕ್ವಲ್ ಟು 24 ಮೈನಸ್ 50 ಇದೆ. ಎಸ್, ನೆಕ್ಸ್ಟ್ ನೋಡಿ ಇಲ್ಲಿ ಮಾಡ್ತೀನಿ ಮುಂದೆ 2a ಈಕ್ವಲ್ ಟು 24 ಮೈನಸ್ 50 ಅಂದರೆ ಎಷ್ಟಾಯ್ತು ನಮಗೆ ರಿಮೈನಿಂಗ್ಸ್ 26. ಹಾಗಾದರೆ ಮೈನಸ್ 26 ಇದೆ, ಯಾಕಂದರೆ ಬಿಗ್ ನಂಬರ್ ಮೈನಸ್ ಇದೆ ಇಲ್ಲಿ. ಓಕೆ, ಸೊ 2a ಈಕ್ವಲ್ ಟು ಮೈನಸ್ 26 ಆದರೆ a ಈಕ್ವಲ್ ಟು ಎಷ್ಟಾಗುತ್ತೆ ನಮಗೀಗ a ಈಕ್ವಲ್ ಟು ಮೈನಸ್ 26/2 ಅಂದರೆ 2 1 ಜಾ 2 13 ಜಾ 26 ಅಂದರೆ a ನ ಬೆಲೆ ಎಷ್ಟಾಯ್ತು ನಮಗೆ ಮೊದಲನೇ ಪದ ದಟ್ ಈಸ್ ಮೈನಸ್ 13. ಹಾಗಾದರೆ ನಮಗೆ ಏನು ಗೊತ್ತಾಯ್ತು ಈಗ
ಡಿನೂ ಗೊತ್ತಾಯಿತು. ಸೊ ಎ ಮತ್ತು ಡಿ ಅನ್ನು ಎರಡನ್ನೂ ಬಳಸಿಕೊಂಡು ನಾವೇನು ಮಾಡ್ಬೋದು ಇಲ್ಲಿ ಎ ಪಿಯನ್ನು ಫಾರ್ಮ್ ಮಾಡಬಹುದು. ಹೌದಾ? ನೋಡಿ ಎ ಈಕ್ವಲ್ ಟು ಎಷ್ಟು ಬಂದಿದೆ ನಮಗೆ -13 ಇದೆ, ಡಿ ಈಕ್ವಲ್ ಟು 5 ಇದೆ. ಹಾಗಾದರೆ ಎ ಪಿಯ ಫಸ್ಟ್ ಟರ್ಮ್ ಏನಾಗುತ್ತೆ ನೋಡಿ. ಹೌದಾ? ಮೊದಲನೇ ಪದ ಎ ಈಕ್ವಲ್ ಟು ಎಷ್ಟಿದೆ -13 ಆಯಿತು. ಸೆಕೆಂಡ್ ಟರ್ಮ್ ಅಂದರೆ ಏನು ಮಾಡ್ತೀವಿ -13ನಲ್ಲಿ +5 ಅನ್ನು ಆ್ಯಡ್ ಮಾಡ್ತೀವಿ. ಹೌದಾ? ಎ ಪ್ಲಸ್ ಡಿ ಅಂದರೆ ಎಷ್ಟಾಯಿತು 13ರಲ್ಲಿ 5 ಕಳೆದಾಗ ಎಷ್ಟಾಯ್ತು ನಮಗೆ 8. ಓಕೆ, ಎಷ್ಟಾಯ್ತು ನಮಗೆ ಆನ್ಸರ್ ಈಗ -8, ಯಾಕಂದರೆ ಬಿಗ್ ನಂಬರ್ ಮೈನಸ್ ಇದೆ. ಸೊ ಹಾಗೆ -8ಅಲ್ಲಿ ಮತ್ತೆ ಏನು ಮಾಡ್ತೀವಿ +5ನ ಮಾಡಿದಾಗ ಮೂರನೇ ಪದ ಸಿಗುವಂಥದ್ದು. ಸೊ -8 + 5 ಅಂದರೆ ಎಷ್ಟಾಯಿತು -3. ಓಕೆ, ನೋಡಿ ಬೆಲೆ ಏನಾಗ್ತಾ ಇದೆ ನಮಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾದರೆ ಫಸ್ಟ್ ಟರ್ಮ್ ನಮ್ಗೆ ಏನಾಯಿತು -13. ಹೌದಾ? ಸೊ ಸೆಕೆಂಡ್ ಟರ್ಮ್ ಏನಾಯಿತು -8, ಥರ್ಡ್ ಟರ್ಮ್ -3. ಈ ರೀತಿ ನಾವು ಏನು ಮಾಡ್ತೀವಿ ಎ ಪಿಯನ್ನು ಫಾರ್ಮ್ ಮಾಡುವಂಥದ್ದು. ಎಷ್ಟು ಸ್ನೇಹಿತರೆ, ಈ ಒಂದು ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಒಂದು ಫ್ರೆಂಡ್ಸ್ ಯಾರಿದ್ರು ಕೂಡ ಅವ್ರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್.